ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದ್ರಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಯಾವ ಕೆಲಸನ ನೆಟ್ಟಿಗೆ ಮಾಡಕ್ ಬರಲ್ಲ ಸುಮ್ಮನೆ ದುಡ್ಡು ದಂಡ ಇಲ್ಲಿ ಸ್ಟೈಲ್ ಮಾಡಕ್ ಕರೆಕ್ಟಾಗಿ ಬಂದ್ಬಿಡ್ತೀಯಲ್ಲ ಆಗಿದ್ರೆ ನೀನೇ ಮನೆ ಕೆಲಸ ಎಲ್ಲ ಮಾಡ್ಬಿಡು ಆಗ ಎಲ್ಲ ಸರಿ ಹೋಗುತ್ತೆ ನೀವು ನಿಮ್ಮಮ್ಮ ಕಾಯ್ತಾ ಇದ್ದೀರಲ್ವಾ ನನಗೆ ಹೇಗೆ ಅವಮಾನ ಮಾಡೋದು ಅಂತ ನಾವೇನು ಅವಮಾನ ಮಾಡಿದ್ವಿ ಈಗ ಬೆಳಗ್ಗೆ ಆಮೇಲೆ ಕೂಗಾಡ್ತಿದ್ಯಲ್ಲ ಅದ್ರ ಬದಲು ನೀನು ಮನೆ ಕೆಲಸ ಎಲ್ಲ ಮಾಡಿದ್ರೆ ಎಷ್ಟು ನೀಟಾಗಿರುತ್ತೆ ಅಂತ ನಾವು ನೋಡ್ತಿದ್ವಿ ನೀವು ಕಮ್ಮಿ ಇದೆ ನೋಡಿ ಬಾರೋ ನೀನು ತಿಂಡಿ ಹಾಕ್ಬಾರಮ್ಮ ನನ್ನ ಬೆಲೆನೇ ಇಲ್ಲ ಬಾರು ನನಗೂ ಹೊಟ್ಟೆ ಸಿಗ್ತಿದೆ ತಿಂಡಿ ಹಾಕೊಂಬ ಸೂಪರ್ ಇವತ್ತು ಇಸ್ಬೇಕು ಯಜಮಾನ ಇದು ಯಜಮಾನ್ರ ಇದು ಇಸ್ಪತ್ ಮಾಡಿದ್ರೆ ಕೆಲಸ ತಗತ್ತೀನಿ ಏಯ್ ಅದನ್ನ ಮಾಡಿ ನಾನು ಪಾಪ ಅವ್ರಿಗೆ ಯಾಕೆ ಬೈದ್ಯಾ ಓ ನಿಮಗೆ ನಾನು ಮನೇಲಿ ನೆಮ್ಮದಿ ಆಗಿರೋದು ಇಷ್ಟ ಇಲ್ಲ ಜೊತೆ ಹೀಗೆಲ್ಲ ಮಾಡ್ತೀರಾ ತಿನ್ನಕ್ಕೆ ಇಷ್ಟ ಇದ್ರೆ ತಿನ್ನು ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇರೆ ಏನಾರು ಮಾಡ್ಕೊಂಡು ತಿನ್ನು ಅದ್ರ ಬದಲು ಅನ್ನನ್ನೆಲ್ಲ ವೇಸ್ಟ್ ಮಾಡಬೇಡ ಅಮ್ಮ ಊಟಂಗೆಲ್ಲ ವೇಸ್ಟ್ ಮಾಡಬಾರ್ದು ಅಮ್ಮ. ಎಸ್ ಅಮ್ಮ, ನಮ್ಮ ಟೀಚರ್ ಹೇಳಿದ್ದಾರೆ. ಓಹೋ ಇಷ್ಟ ದಿನ ಇವರೆಲ್ಲ ಸೇರ್ಕೊಂಡು ನನ್ನ ಮೇಲೆ ಸವಾರಿ ಮಾಡ್ತಿದ್ರು, ಇವಾಗ ನೀವಿಬ್ರು ಸೇರ್ಕೊಂಡ್ರು ಸವಾರಿ ಮಾಡಕ್ಕೆ. ರೇವತಿ ಏನ್ ಮಾತಾಡ್ತಿದ್ಯಾ? ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ನಾನು ಏನ್ರಿ ಏನ್ ಮಾಡ್ತೀರಾ? ಅಜ್ಜಿ, ನಾವೇನಾದ್ರೂ ತಪ್ಪು ಮಾಡಿದ್ವಿ? ನೀನು ತಪ್ಪು ಮಾಡಿಲ್ಲ ತಗೋ. ಅಜ್ಜಿ, ರೈತ ಬೆಳೆಯಕ್ಕೆ 6 ತಿಂಗಳು ಗೊತ್ತಾ? ರೈತ ನೀರು ಹಾಕಿ ಆಮೇಲೆ ಅದನ್ನ ಕಟ್ ಮಾಡಿ ಆಮೇಲೆ ಅದನ್ನ ಮಿಲ್ಲಕ್ಕೆ ಕೊಟ್ಮೇಲೆ ಆಮೇಲೆ ನಮಗೆ ರೈಸ್ ಸಿಗೋದು ಗೊತ್ತಾ? ಅದಕ್ಕೆ ಅಜ್ಜಿ ಸ್ಕೂಲಲ್ಲಿ ಊಟ ಚೆಲ್ಬಾರ್ದು ಅಂತ ಬೈತಾರೆ. ಅಮ್ಮ ಊಟ ಚೆಲ್ಲಿದ್ದು ತಪ್ಪಲ್ವಾ? ಮೂಕಂಡ ತಪ್ಪೆ. ನಿಮಗೆ ಗೊತ್ತಿರೋದು ನಿಮ್ಮ ಅಮ್ಮನ ಗೊತ್ತಿಲ್ವೇ? ಅರಿ ನನಗೆ ಪಾಸ್ತಾ ತಿನ್ಬೇಕು ಅನಿಸಿದೆ, ಆರ್ಡರ್ ಮಾಡ್ಕೊಡಿ. ನಾನೇನು ಆರ್ಡರ್ ಮಾಡಲ್ಲ, ಇವತ್ತು ಉಪವಾಸನೇ ಇರು. ಊಟದ ಬೆಲೆ ನಾನು ಗೊತ್ತಾಗುತ್ತೆ. ನನಗೆ ಯಾರಿಗೂ ನಮ್ಮ ಮೇಲೆ ಪ್ರೀತಿನೇ ಇಲ್ಲ. ಯಜಮಾನ್ರೆ, ನಾನೇನಾದ್ರೂ ಮಾಡ್ಕೊಡ್ಲಾ? ನೀನೇನ್ ಮಾಡ್ಕೊಡೋದು ಬೇಡ. ಹೊಟ್ಟೆ ಅಂದ್ರೆ ಅವಳೇ ತಿಂತಾಳೆ. ಆಳುಗಳು ತಿಂದು ಊದ್ಕೊಂಡ್ಬಿಟ್ಟಿದ್ದಾಳೆ ಮೈ.
ಅಯ್ಯೋ ದುಡ್ಡು ಏನ್ ಮಾಡ್ಲಿ ನೀನು Monica, I love you, Monica. I love you, Monica. Monica, Monica, I love you, Monica. I love you, Monica. Monica, Monica, I love you, Monica. I love you, Monica. Monica, I love you, Monica. Monica, I love you, Monica. Monica. ಇಲ್ಲೇನೇ ಮಾಡ್ತಿದ್ಯಾ? ಟೆರೆಸ್ ರಾಶಿ ಬಟ್ಟೆ ಬಿದ್ದಿದೆ. ಹೋಗು ವಾಶ್ ಮಾಡು. ಅದು ಅಮ್ಮವ್ರೆ ರಾತ್ರಿಗೆ ಅಡುಗೆ ಮಾಡಿಲ್ಲ. ಅದನ್ನ ಆಮೇಲೆ ಮಾಡ್ಬಿಟ್ಟೆ ಹೋಗೆ. ಸರಿ ಅಮ್ಮವ್ರೆ. ಅಲ್ಲ ಹರೀಶಾ, ಈಗ ನೀನು ಇವತ್ತು ಹೊಟ್ಟೆ ಉಳಿಸಿದ್ರೆ ಹೌದಲ್ವ ಅಮ್ಮ? ನಂಗೆ ಹಸುವಾಗ್ತದೆ. ಹಸುವಾದ್ರೆ ಏನಾದ್ರು ಹೊಟ್ಟೆ ಉಳಿಸಿರ್ತದಲ್ಲ, ಅದಕ್ಕೆ ದೊಡ್ಡವ್ರು ಹೇಳಿದ್ದು ಹಸುವಾದಾಗ ಅನ್ನದ ಬೆಲೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಊಟ ಇಲ್ಲದೆ ಒದ್ದಾಡ್ತಿರ್ತಾರೆ, ಒಂದೊತ್ತು ಊಟ ಸಿಕ್ಕಿದ್ರೆ ಸಾಕು ಅಂತಾರೆ. ಈ ಮನೇಲಿ ಕಿರಿಗಳಿದ್ದೆಲ್ಲ ಸಿಗುತ್ತಲ್ವಾ, ಅದಕ್ಕೆ ಈಗ ಆಡ್ತೀರ. ಅಮ್ಮ, ಎಲ್ಲ ಊಟ ವೇಸ್ಟ್ ಮಾಡಿದ್ರೆ ಒಬ್ರು ಊಟ ಕಿತ್ಕೊಳ್ಳೋದು ಗೊತ್ತಾ? ನೋಡು, ಮಕ್ಳಿಗೆ ಗೊತ್ತಿರೋದು ನಿನಗೆ ಗೊತ್ತಿಲ್ಲ. ಸಾರಿ ರೀ, ನಾನು ಇನ್ಮೇಲೆ ಯಾವತ್ತೂ ಊಟ ವೇಸ್ಟ್ ಮಾಡಲ್ಲ. ಸಾರಿ ರೀ, ಸಾರಿ ಅತ್ತೆ.